ಆ, ಎಲ್ಲ ಸ್ಪರ್ಧಾ ಮಿತ್ರರೇ, ಈ ಒಂದು ಸೂಚನೆ. SSLC, PUC, BA, D.Ed, B.Ed, M.Com, B.Com, MA, M.Ed, MSc, B.Ped, ಎನಿ ಡಿಗ್ರಿ ಇಷ್ಟೆಲ್ಲ ಇದರಲ್ಲಿ ಯಾವುದಾದ್ರೂ ಒಂದು ಕೋರ್ಸ್ ನಾನು ಕಲ್ತೀನಿ ಅಂತ ಹೇಳ್ಕೆಸಂದ್ರೆ ಹೆಮ್ಮೆ ಇರಬೇಕು ಹೊರತು ಈಗೋ ಇರಬಾರ್ದು. ಬಟ್ ಏನಾಗ್ತಾಯಿದೆ ಈಗ ಅಂತಂದು ಕೇಳಿದ್ರೆ, ತುಂಬ ಜನರಲ್ಲಿ ನಾನು ಗ್ರ್ಯಾಜುಯೇಟೆಡ್ ಅದೀನಿ, ಡಿಗ್ರಿ ಅದೀನಿ, ನನಗೆ ಸ್ಕೋರಿಂಗ್ ಐತಿ ಅನ್ನುವಂಥ ಒಂದು ಸರ್ಟಿಫಿಕೇಟ್ ಈಗೋ ತೋರ್ಸಾಕತ್ತಾರೆ. ಬಟ್ ಅದು ಜೀವನಕ್ಕೆ ಚಲೋ ಅಲ್ಲ. ಯಾಕೆಂದರೆ ಆ ನಾಲೆಜ್ ಇದ್ದಂಥ ಪರ್ಸನ್ ಹೆಂಗಿರ್ತಾನೆ ಅಂತಂದ್ರೆ, ಇನ್ನೊಬ್ಬರಿಗೆ ನಾಲೆಜ್ ಐತಿ ಅಂತ ಎಂದಿಗೂ ಹೇಳ್ಕೊಡೋದಿಲ್ಲ. ಯಾಕೆಂದರೆ ನಾಲೆಜ್ ಇದ್ದಂಥ ವ್ಯಕ್ತಿ ಹೆಂಗಿದೆ ಅಂತಂದ್ರೆ ಒಂದು ಸಮುದ್ರ ಇದ್ದಂಗೆ. ಸಮುದ್ರದಲ್ಲಿ ನೀವು ಎಷ್ಟೇ ನೀರು ತೆಗೆದುಕೊಂಡ್ರೂ ಸಮುದ್ರ ಖಾಲಿ ಆಗೈತಿ ಅಂತ ಒಂದು ಸಲನೂ ಅನಿಸೋದಿಲ್ಲ. ಆದ್ರೆ ಆ ನಾಲೆಜ್ ಇರುವಂಥ ವ್ಯಕ್ತಿ ಸಮುದ್ರಕ್ಕೆ ಯಾಕೆ ಹೋಲಿಸ್ತಾರ ಅಂತಂದ್ರೆ, ಆ ಸಮುದ್ರ ಒಂದು ಸಲ ಬತ್ತಿ ಹೋಯಿತು ಅಂತಂದ್ರೆ ಈ ಇಗೋ ತೋರಿಸೇನು ಕೋರ್ಸ್ ಕಲ್ತಿರ್ತಾರಲ್ಲ, ಇಂಥವ್ರಿಗೆಲ್ಲ ಮಟ್ಟ ಹಾಕೋ ಸಾಮರ್ಥ್ಯ ಅವ್ರಂತಲ್ಲಿ ಇದ್ದೇ ಇರ್ತದೆ. ದಯವಿಟ್ಟು ಇಗೋ ಅನ್ನುವಂಥ ಶಬ್ದದಲ್ಲಿ ನೀವು ಡಿಗ್ರಿ ಕಲ್ತಿದ್ದೇ ನಿಜ ಆಗಿತ್ತು ಅಂದರೆ ದಯವಿಟ್ಟು ಅದನ್ನು ಅಲ್ಲಿಗೆ ಬಿಟ್ಬಿಡಿ. ಯಾಕೆ ಅಂದರೆ ಜೀವನಕ್ಕೆ ಬೇಕಾಗಿದ್ದು ವ್ಯಕ್ತಿತ್ವ, ಬದುಕಲಾಕ ಬೇಕಾಗಿದ್ದು ಪ್ರೀತಿ, ಮೃದುವಾದ ಎರಡು ಮಾತು. ಇವನ್ನ ಬಿಟ್ಟರೆ ಜನ ಯಾವುದನ್ನು ಅಷ್ಟು ಸರಳವಾಗಿ ಒಪ್ಪಿಕೊಳ್ಳೋದಿಲ್ಲ. ನೀವು ಇಗೋ ನಿಮ್ಮನ್ನು ಹಾಳು ಮಾಡೋಕ್ಕಿಂತ ಮುಂಚೆ ನೀವೇ ಆ ಯುಗೋನ ಸೈಡ್ ಇಟ್ಬಿಡಿ, ಭಾಳ ಒಳ್ಳೆಯದು. ನಾ ಹೇಳೋ ಮಾತು ಸ್ವಲ್ಪ ರಾಂಗ್ ಅನ್ನಿಸ್ಬೋದು. ದಯವಿಟ್ಟು ಸ್ವಲ್ಪ ಈ ಸ್ಪರ್ಧಾ ಯುಗದಲ್ಲಿ ಏನು ಹುಮ್ಮಸ್ಸಿನಿಂದಿರ್ತಿರಲ್ಲ, ನನ್ನ ಹಿಡ್ಕೊಂಡು ಹೇಳ್ತೀನಿ, ಭಾಳ ಅನ್ವಯಿಸ್ತದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೆ ಒಳ್ಳೆಯದಾಗಲಿ, ಒಳ್ಳೆಯದನ್ನೇ ಬಯಸೋಣ. ನಮ್ಮ ಬಗ್ಗೆ ಎಷ್ಟೇ ಜನ ಕೆಟ್ಟದಾಗಿ ಮಾತಾಡಿದ್ರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ನಮ್ಮ ಕೆಲಸ ಜನ ಅಲ್ಲ, ಪರಮಾತ್ಮನು ಕೂಡ ಮೆಚ್ಚುವಂತೆ ನಮ್ಮ ಮನಸ್ಸು ಸಾಕ್ಷಿಯಾಗಿ ಮಾಡೇ ಮಾಡೋಣ. ಐ ವಿಲ್ ರೆಡಿ ಟು ಎನಿ ಪ್ರಾಬ್ಲಮ್ಸ್. ವಿತೌಟ್ ಈಸ್ ನಾಟ್ ಡಿಫರೆನ್ಸ್, ಈಸ್ ಓನ್ಲಿ different my character challenge. Thank you.